ನಮಸ್ತೆ ವೀಕ್ಷಕರೇ, ನಾನು ಅನಿಲ್ ಎಂ ತಲಕಟ್ಟಿ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ದೆಹಲಿ ದಂಡಯಾತ್ರೆ ಕೈಗೊಂಡಿರುವ CM ಹಾಗೂ DCM DK ಶಿವಕುಮಾರ್. ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲಿ ಸದ್ಯ ತುಂಬ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ನವೆಂಬರ್ ಕ್ರಾಂತಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಗುಂಗಿನಲ್ಲಿ ಮಗ್ನ ಆಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ಗಮನ ಈಗ ರಾಷ್ಟ್ರ ರಾಜಧಾನಿ ದೆಹಲಿ ಕಡೆಗೆ ತಿರುಗಿದೆ. CM ಸಿದ್ದರಾಮಯ್ಯ ಅವರು ಹಾಗೆ DCM DK ಶಿವಕುಮಾರ್ ಸದ್ಯ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಇಬ್ಬರೂ ಸಹ ಅಧಿಕಾರ ಹಸ್ತಾಂತರ ಪರ ವಿರೋಧ ಮಾಡಿಕೊಂಡು ಪಟ್ಟನ್ನು ಹಿಡ್ಕೊಂಡು ದೆಹಲಿಯಲ್ಲಿ ಕುಳಿತುಕೊಂಡಿದ್ದಾರೆ. ಸ್ನೇಹಿತರೆ, ಮೇಲ್ನೋಟಕ್ಕೆ ನಾವು ಗಮನಿಸೋದಾದರೆ 2023ರ ಸುಮಾರಿನಲ್ಲಿ ದೇಶಾದ್ಯಂತ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಹುರುಪು ತಂದುಕೊಟ್ಟಿದ್ದು ನಮ್ಮ ಕರ್ನಾಟಕ ರಾಜ್ಯದ ಅಭೂತಪೂರ್ವ ಗೆಲುವು ಅಂತಲೇ ಹೇಳ್ಬೋದು. ಗೆಲುವು ಕಾಂಗ್ರೆಸ್ ಪಾಲಿಗೆ ಮರೀಚಿಕೆ ಅನ್ನೋ ಸಂದರ್ಭದಲ್ಲಿ ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರ ಸತತ ಪ್ರಯತ್ನದಿಂದ 135 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಹಲವಾರು ಗೊಂದಲಗಳ ನಡುವೆ CM ಸಿದ್ದರಾಮಯ್ಯನವರು CM ಆಗಿ ಹಾಗೆ DK ಶಿವಕುಮಾರ್ ಅವರು DCM ಆಗಿ ಆಯ್ಕೆ ಆಗ್ತಾರೆ. ಆದರೆ ಈ ಸಂದರ್ಭದಲ್ಲಿ 2.5 ವರ್ಷದ ನಂತರ DCM DK ಶಿವಕುಮಾರ್ ಅವರನ್ನು CM ಆಗಿ ನೇಮಕ ಮಾಡುವ ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ನೀಡಿತ್ತು ಅಂತಕ್ಕಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಕ್ಕಂತಹ ಬಹುದೊಡ್ಡ ಚರ್ಚೆ ಆಗಿದೆ. ಆದರೆ ಇದೀಗ 2.5 ವರ್ಷ ತುಂಬಿದ ನಂತರ ಅಧಿಕಾರವನ್ನು ಹಸ್ತಾಂತರ ಮಾಡೋದಕ್ಕೆ CM ಸಿದ್ದರಾಮಯ್ಯನವರು ಹಿಂದೇಟು ಹಾಕ್ತಾ ಇದ್ದಾರೆ. ಇದು DK ಶಿವಕುಮಾರ್ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು DK ಶಿವಕುಮಾರ್ ಅವರ ಪರವಾಗಿರುವ ಶಾಸಕರ ಸಂಖ್ಯೆಯನ್ನು ನೋಡೋದಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ CM ಸಿದ್ದರಾಮಯ್ಯನವರು ಹಾಗೆ DCM DK ಶಿವಕುಮಾರ್ ಅವರ ಇಬ್ಬರ ಶ್ರಮವೂ ಕೂಡ ಇದ್ದರೆ DKಗೆ ಶಾಸಕರ ಸಂಖ್ಯೆ ಕಡಿಮೆ ಇದೆ. DK ಶಿವಕುಮಾರ್ ಅವರು CM ಸೀಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ಅಡ್ಡಗಾಲ ಹಾಕಿರ್ತಕ್ಕಂಥದ್ದು ಸ್ವಪಕ್ಷದ ಶಾಸಕರೇ. ಇನ್ನು ಹಿಂದುಳಿದ ನಾಯಕರಾಗಿ ಗುರುತಿಸಿಕೊಂಡಿರತಕ್ಕಂಥ CM ಸಿದ್ದರಾಮಯ್ಯ ಅವರಿಗೆ ಕಲ್ಯಾಣ ಕರ್ನಾಟಕದ ಶಾಸಕರು, ಹಳೆ ಮೈಸೂರು ಭಾಗದ 7 ಕಡೆಯ ಶಾಸಕರ ಬೆಂಬಲ ಇರತಕ್ಕಂಥದ್ದು. DCM DK ಶಿವಕುಮಾರ್ ಅವರಿಗೆ ಕೇವಲ ರಾಮನಗರ, ಚನ್ನಪಟ್ಟಣ ಅಂದರೆ ಸುತ್ತಮುತ್ತಲಿನ ಶಾಸಕರು ಅಂದರೆ ಒಕ್ಕಲಿಗ ಸಮುದಾಯದ ಕೆಲವೊಂದಿಷ್ಟು ಶಾಸಕರ ಬೆಂಬಲ ಮಾತ್ರ ಇರತಕ್ಕಂಥದ್ದು. ಇದನ್ನು ಗಮನಿಸಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದೆ. ಇನ್ನು ಇದರ ಜೊತೆಗೆ ಬಿಹಾರದ ಫಲಿತಾಂಶ ಕೂಡ ಇಲ್ಲಿ ಎಫೆಕ್ಟ್ ಆಗಿರತಕ್ಕಂಥದ್ದು. DCM DK ಶಿವಕುಮಾರ್ ಅವರು ಚುನಾವಣೆಗಳನ್ನು ಗೆಲ್ಲೋದರಲ್ಲಿ ಅಥವಾ ಗೆಲ್ಲಿಸೋದರಲ್ಲಿ ಚಾಣಕ್ಯರಾಗಿರೋದ್ರಿಂದ ಬಿಹಾರದ ಚುನಾವಣೆ ಗೆಲ್ಲೋದಕ್ಕೆ ಶ್ರಮವನ್ನು ವಹಿಸಿದರೆ ತಮಗೆ CM ಸ್ಥಾನ ಸಿಗಬಹುದು ಎಂದು ಭಾವಿಸ್ಕೊಂಡು ಅದಕ್ಕಾಗಿಯೇ ಬಿಹಾರದಲ್ಲಿ ಪ್ರಚಾರದ ಕಣಕ್ಕೆ DCM DK ಶಿವಕುಮಾರ್ ಅವರು ಧುಮುಕಿದ್ರು, ಸತತವಾಗಿ ಶ್ರಮವನ್ನು ಕೂಡ ವಹಿಸಿದರು. ಆದರೆ ಬಿಹಾರದ ಲೆಕ್ಕಾಚಾರ ಕೂಡ ಉಲ್ಟಾ ಪಲ್ಟಾ ಆಗಿರೋದ್ರಿಂದ ರಾಷ್ಟ್ರ ಕಾಂಗ್ರೆಸ್ಗೆ ಭಾರೀ ಮುಖಭಂಗ ಆಗಿರ್ತಕ್ಕಂಥದ್ದು. ಈ ಕಾರಣದಿಂದ ರಾಜ್ಯದಲ್ಲಿ CM ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳಲಾಗುತ್ತೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ CM ಹಾಗೂ DCM ನಿರಂತರವಾಗಿ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ದೆಹಲಿಯ ಹೈಕಮಾಂಡನ್ನು ಭೇಟಿ ಮಾಡಿ ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಇವರಿಬ್ಬರನ್ನು ಸಂಭಾಳಿಸುವುದು ಕಷ್ಟ ಸಾಧ್ಯ ಅಂತ ಹೇಳಿಬಿಟ್ಟು ಹೈಕಮಾಂಡ್ ನಾಯಕರು ಕೂಡ ಭೇಟಿಗೆ ಅವಕಾಶವನ್ನು ನೀಡದೆ ಸತಾಯಿಸ್ತಾ ಇದ್ದಾರೆ. ಈತ CM ಹಾಗೂ DCM ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲೇಬೇಕು, ನವೆಂಬರ್ ಕ್ರಾಂತಿಗೆ ಒಂದು ಇತಿಶ್ರೀಯನ್ನು ಹಾಡಬೇಕು ಅಂಥೇಳಿ ನವೆಂಬರ್ ಕ್ರಾಂತಿಗೆ ಇತಿಶ್ರೀಯನ್ನು ಹಾಡಿ ರಾಜ್ಯಕ್ಕೆ ವಾಪಸ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಒಟ್ಟಿನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತಾ, ಆದರೆ ಸಂಪುಟದಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗುತ್ತೆ, ಯಾರಿಗೆಲ್ಲ ಕೋಕ್ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.